ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮೊನೊಲಾಗ್ಸ್. ಫ್ರೆಂಡ್ಸ್, ಇವತ್ತು ನನಗೆ ತುಂಬಾ ಸ್ಪೆಷಲ್ ಡೇ. ಏನಪ್ಪ ಅಂತ ಅಂದರೆ, ಇವತ್ತು ನನ್ನ ಮಗನ ಬರ್ಡೇ. ಅಂದರೆ ಅವನಿಗೆ 9 ವರ್ಷ ಕಂಪ್ಲೀಟ್ ಆಗೋಯಿತು. ಆ 9 ತುಂಬಿ 10ಕ್ಕೆ ಬೀಳ್ತು. ಹಾಗಾಗಿ ಇಲ್ಲಿ ಬೆಳಿಗ್ಗೆ ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸಿ, ಅಂದರೆ ಯಾವುದು ಕೂಡ ಎಕ್ಸಸೈಸು ವಾಕು ಏನಿಲ್ಲ, ಕೆಲಸಗಳೇ ಇತ್ತು. ಹಾಗಾಗಿ ಕೆಲಸಗಳೆಲ್ಲ ಮುಗಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಇಟ್ಟು ಮನೆಯೂ ಕೂಡ ಕ್ಲೀನ್ ಮಾಡಾಯಿತು. ಮತ್ತು ಅವನು ತಿಂಡಿಗೆ ಏನು ಬೇಕಪ್ಪ ಅಂತ ಕೇಳಿದ್ದಕ್ಕೆ ಪೂರಿ ಮಾಡಿ ಬದನೆಕಾಯಿ ಮತ್ತು ತಗಣಿ ಕಾಳನ್ನ ಹಾಕಿ ಗೊಜ್ಜು ಮಾಡಮ್ಮ ಅಂತ ಹೇಳಿದ್ದ. ಹಾಗಾಗಿ ಗೊಜ್ಜು ಕೂಡ ಕೂಗಿಸ್ಕೊಂಡಿದ್ದೀನಿ. ಇನ್ನು ಸ್ವೀಟ್ ಏನಾದರೂ ಮಾಡಬೇಕೆಲ್ಲ ಅಂದ್ಬಿಟ್ಟು ಹಾಲು ಖೀರ್ ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಹಾಲು ಖೀರನ್ನ ಮಾಡ್ತಾಯಿದ್ದೀನಿ. ಅಂದರೆ ಯಾರೂ ಸ್ವೀಟ್ ತಿನ್ನಲ್ಲ, ಏನಾದರೂ ಸ್ವೀಟ್ ಮಾಡಬೇಕಲ್ವಾ ಒಂದು ಬರ್ಡೇ ಇರೋದ್ರಿಂದ ಅಂತೇಳಿ ಸ್ವಲ್ಪ ಹಾಲು ಖೀರನ್ನ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಚಪಾತಿ ಹಿಟ್ಟು ಕಲಸಿಟ್ಟಾಯಿತು ಪೂರಿಗೆ ಅಂತೇಳಿ. ಇನ್ನು ಗೊಜ್ಜು ಕೂಡ ಕೂಗಿಸ್ಕೊಂಡಿದ್ದೀನಿ, ಅಂದರೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಕೂಗಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನಾನು ಹಾಲು ಖೀರನ್ನ ಮಾಡ್ಕೊತಾ ಇದ್ದೀನಿ. ಕೆಲಸಗಳೆಲ್ಲ ಮುಗಿಸ್ಕೊಂಡು ಅವನು ಕೂಡ ರೆಡಿ ಮಾಡಬೇಕಲ್ಲ, ಅವನು ಕೂಡ ಇನ್ನೂ ಎದ್ದಿರಲಿಲ್ಲ. ಮನೆಯೆಲ್ಲ ಕ್ಲೀನ್ ಆಗಿತ್ತು. ಅವ್ನು ಎದ್ದೇಳ್ಸೋಣ ಒಂದು ಹಾಲು ಖೀರ್ ಮಾಡಿಟ್ಬಿಟ್ಟು ಅಂತೇಳಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ, ಅಂದರೆ ಬೆಲ್ಲದ ಪೌಡ್ರನ್ನ ಯೂಸ್ ಮಾಡಿಕೊಂಡು ಒಂದು ಹಾಲು ಖೀರನ್ನ ಮಾಡ್ತಾಯಿದ್ದೀನಿ. ಜಾಸ್ತಿ ಸ್ವೀಟು ಮಾಡಲ್ಲ, ಜಾಸ್ತಿ ತೀರ ಸಪ್ಪೇನೂ ಮಾಡಲ್ಲ, ಸ್ವಲ್ಪ ಮೀಡಿಯಮಾಗಿರಲಿ ಅಂತೇಳಿ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಬದಲಿಗೆ. ಇನ್ನು ಫ್ರೆಂಡ್ಸ್, ನನಗೆ ತುಂಬಾ ಸ್ಪೆಷಲ್ ಡೇ ಇವತ್ತು. ನನ್ನ ಮಗನಿಗೆ 9 ವರ್ಷ ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ. 10ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಹಾಗಾಗಿ ನಂದು ಫುಡ್ ಕಂಟ್ರೋಲಿಂಗು ನಾರ್ಮಲ್ಲಾಗಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಇನ್ನು ಇವತ್ತಿಗೆ ನಂದು ಡೇ 33 ಆಗಿರುತ್ತೆ. ಹಾಗಾಗಿ ಎಕ್ಸಸೈಸ್ ವಾಕ್ ಎಲ್ಲ ಇಲ್ಲ, ಕೆಲಸಗಳೇ ಆಗ್ತಿತ್ತು. ಅದಕ್ಕೆ ಎಲ್ಲನೂ ಸ್ಕಿಪ್ ಮಾಡಿ ಒಂದು ಫುಡ್ ರುಟೀನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫುಡ್ ರುಟೀನ್ ಒಂದು ಮಾಡ್ಕೊತಾ ಇದ್ದೀನಿ. ಇನ್ನು ಅವನದೆಲ್ಲ ಸ್ಕೂಲಿಗೆ ಕಳಿಸಿ ಮುಗಿದ್ಮೇಲೆ ಅದಾದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ. ಬೆಳಗ್ಗೆನೇ ತುಂಬಾ ಕೆಲಸಗಳಿತ್ತು. ಇನ್ನು ನೆನ್ನೆನೇ ಎಲ್ಲ ಡೈಲಿ ಸ್ನಾನ ಮಾಡೋದ್ರಿಂದ ನೆನ್ನೆನೇ ಎಲ್ಲ ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿದೆ. ಬಟ್ಟು ಬತ್ತಿ ಹಾಕಿ ಹೂವೊಂದು ಮುಡಿಸಿರ್ಲಿಲ್ಲ. ಹಾಗಾಗಿ ನಮ್ಮ ಅತ್ತೆಯವ್ರನ್ನ ಸ್ನಾನ ಮಾಡಿಕೊಂಡು ನೀವು ಮಾಡ್ಕೊಬಿಡಿ ಅದನ್ನು, ಅವನ ಕೈಲಿ ದೀಪ ಹಚ್ಚಿಸಿ ಕಳಿಸಿ ನಾನು ಅದಾದಮೇಲೆ ರೆಡಿ ಆಗ್ತೀನಿ, ಅಂದರೆ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ. ಅವರು ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆ ರೆಡಿ ಮಾಡ್ತಾಯಿದ್ರು. ಮತ್ತು ಫ್ರೆಂಡ್ಸ್, ನಾನು ನನ್ನ ಮಗನ ಬಗ್ಗೆ ಹೇಳಬೇಕು ಅಂತ ಅಂದರೆ, ನನಗೆ ಮದುವೆ ಆದಮೇಲೆ 3 ವರ್ಷದ ನಂತರ ನನಗೆ ನನ್ನ ಮಗ ಹುಟ್ಟಿದ್ದು. ನಾನು ಕೂಡ ಒಂದು ಮಗುನ ಪಡ್ಕೋಬೇಕಾದ್ರೆ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡಿಕೊಂಡು ಬಂದಿದ್ದೀನಿ. ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳೋಣ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದ ನಂತರ ನಾನು ಸುಮಾರು ಕಡೆ ಎಲ್ಲ ತೋರಿಸಿ ಅದಾದ ನಂತರ ನನಗೆ ಒಂದು ಪಾಸಿಟಿವ್ ಅನ್ನೋ ರಿಸಲ್ಟ್ ಸಿಕ್ತು. ಆವಾಗ ನನಗೆ ಟ್ವಿನ್ಸ್ ಬೇಬೀಸ್ ಅಂತ ಗೊತ್ತಾಯಿತು. ಟ್ವಿನ್ಸು ಕೂಡ 7 ಮಂತ್ವರೆಗೂ ಚೆನ್ನಾಗಿತ್ತು, ಆರಾಮಾಗಿ ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ 7 ಮಂತಲ್ಲಿ ಪೇಯ್ನ್ ಸ್ಟಾರ್ಟ್ ಆಯಿತು ನನಗೆ. ಅಂದರೆ ಅವತ್ತೇ ಸ್ಕ್ಯಾನ್ ಇತ್ತು 7 ಮಂತದು. ನಿನ್ನೆ ಹಿಂದಿನ ದಿನ ನೈಟೇ ನನಗೆ ಸ್ವಲ್ಪ ಪೇಯ್ನ್ ಗೊತ್ತಾಯಿತು. ಬಟ್ ನನಗೆ ಫಸ್ಟ್ ಟೈಮ್ ಅಲ್ವಾ ಒಂದು ಪ್ರೆಗ್ನೆನ್ಸಿ ಅನ್ನೋದು ಎಕ್ಸ್ಪೀರಿಯೆನ್ಸು. ಅಷ್ಟು ನನಗೆ ಐಡಿಯಾಸ್ ಇರಲಿಲ್ಲ ಇದೆಲ್ಲ ಹೊಟ್ಟೆ ನೋವು ಬರೋದಕ್ಕೆ, ಅಂದರೆ ಡೆಲಿವರಿ ಟೈಮ್ಗೆ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅಂದರೆ 7 ಮಂತ್ಸ್ ಅಲ್ವಾ, ಏನೋ ಊಟದ್ದು ಏರುಪೇರು ಇರಬೇಕಿಲ್ಲ, ಮಲಗಿದ್ನಲ್ಲ, ಹಂಗಾಗಿ ಆ ಥರ ಪೇಯ್ನ್ ಇರಬೇಕೇನೋ ಅಂತೇಳಿ ನೆಗ್ಲೆಕ್ಟ್ ಮಾಡಿ ಹೆಂಗಿದ್ರು ಸ್ಕ್ಯಾನ್ಗೆ ಹೋಗ್ತಾ ಇದ್ದೀನಲ್ಲ 7 ಮಂತದು, ಅಲ್ಲಿ ಹೋಗಿ ತೋರಿಸೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇನ್ನು ಹೊರಟ್ವಿ ಕಾರಲ್ಲಿ, ಹೋಗ್ಬೇಕಾದ್ರೆ ಪೇಯ್ನ್ ಜಾಸ್ತಿನೇ ಆಯಿತು. ಅಂದರೆ ಅದು ಡೆಲಿವರಿ ಪೇಯ್ನು ಅಂತಲೇ ಗೊತ್ತಾಗೋಯ್ತು ನನಗೆ. ಅದಾದ ನಂತರ ಹೋದ ತಕ್ಷಣ ಅಡ್ಮಿಟ್ ಮಾಡಿದ್ರು. ಮಾಡಿಕೊಂಡು ಎಲ್ಲ ಸ್ವಲ್ಪ ಪುಷ್ ಮಾಡೋಣ ಬೇಬೀಸ್ನ, ಇನ್ನೊಂದು 2 ವೀಕು ಪುಷ್ ಮಾಡೋಣ, ಇವಾಗಲೇ ಡೆಲಿವರಿ ಆದರೆ ಬೇಬಿ ಎಲ್ಲ ಗ್ರೋತ್ ಆಗಿರಲ್ಲ ಅಂತ ಹೇಳ್ಬಿಟ್ಟು ಪುಷ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸು ಇಂಜೆಕ್ಷನ್ ಎಲ್ಲ ಕೊಟ್ಟರು. ಹಂಗಾದ್ರೂ ನನಗೆ ಪೇಯ್ನ್ ಕಮ್ಮಿ ಐತೆ ಹೊರ್ತು ನನಗೆ ಮಕ್ಕಳು ಒಳಗಡೆ ಒದ್ದಾಡ್ತಿದ್ದು, ಹೊರಗಡೆ ಬರಬೇಕು ಅಂತ ಅವರು ಅನ್ಕೋತಿದ್ದು, ಓದಿತಿದ್ದು ಅದೆಲ್ಲ ಗೊತ್ತಾಗ್ತಿತ್ತು, ಫೀಲ್ ಆಗ್ತಿತ್ತು. ಮತ್ತು ನಾನು ಸ್ವಲ್ಪ ಸುಸ್ತು ಕೂಡ ಆಗಿದೆ, ಪೇಯ್ನ್ ಎಲ್ಲ ತಿಂದಿದ್ನಲ್ಲ ಅಂತೇಳಿ. ಇನ್ನು ಆಯಿತು NICUಗೆ ಹಾಕ್ಬಿಡೋಣ ಮಕ್ಕಳನ್ನ, ಆ ಥರ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂದರೆ ಡೆಲಿವರಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ನಾರ್ಮಲ್ ಡೆಲಿವರಿಗೆ ತುಂಬಾ ಪ್ರಯತ್ನ ಪಟ್ಟರು. ಅಂದರೆ ನನಗೆ ಹೇಳ್ತಾರಲ್ಲ, ಚಾನ್ಸಸ್ ಜಾಸ್ತಿ ಇತ್ತು ನಾರ್ಮಲ್ ಡೆಲಿವರಿಗೆ. ಬಟ್ ನನಗೇನಂದರೆ ಫಸ್ಟ್ ಪ್ರೆಗ್ನೆನ್ಸಿ ಭಯ, ಟ್ವಿನ್ಸು, ಒಂದು ಮಗು ಬರೋಷ್ಟರಲ್ಲಿ ಇನ್ನೊಂದು ಮಗುಗೇನಾದರೂ ಇದು ಪ್ರಾಬ್ಲಮ್ ಆಗಿಬಿಡುತ್ತೇನೋ ಅನ್ನೋದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಅವ್ರಿಗೆ ಇದೇ ಮಾಡ್ತಿರ್ಲೇನೋ, ಅಂದರೆ ಸಪೋರ್ಟೇ ಕೊಡ್ತಿರ್ಲಿಲ್ಲ. ನನಗೆ ಆಗಲ್ಲ, ನಾರ್ಮಲ್ ಡೆಲಿವರಿ ಆಗಲ್ಲ, ನನಗೆ ಸಿಸರಿನ್ ಮಾಡಿಬಿಡಿ, ನಾನು ಪೇಯ್ನ್ ತಿನ್ನೋಕ್ಕಾಗಲ್ಲ, ಮತ್ತು ಮಕ್ಳಿಗೇನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅದೆಲ್ಲ ಆಗಲ್ಲ, ಸಿಸರಿನೇ ಮಾಡಿಬಿಡಿ, ಸೆಕ್ಷನ್ನೇ ಮಾಡಿಬಿಡಿ ಅಂತೇಳಿ ಕೇಳ್ಕೊಂಡೆ. ಮತ್ತು ಡಾಕ್ಟರು ಕೂಡ ನಾನು ಸುಸ್ತಾಗಿದ್ನಲ್ಲ ಅದನ್ನ ನೋಡಿ, ಇಲ್ಲ ಸಿಸರಿನ್ನೇ ಮಾಡಿಬಿಡೋಣ ಅಂತೇಳ್ಬಿಟ್ಟು ಸಿಸರಿನ್ ಮಾಡಿದ್ರು. ನನ್ನ ಮಗ ಹುಟ್ಟಿದ್ದು 2016 ಫೆಬ್ರವರಿ 25ನೇ ತಾರೀಕು
ಮಧ್ಯಾಹ್ನ 2 ಗಂಟೆ 2 ನಿಮಿಷ ಒಬ್ಬ, 2 ಗಂಟೆ 3 ನಿಮಿಷ ಇನ್ನೊಬ್ಬ ಹುಟ್ಟಿದ್ದು. ನನಗೆ ಫಸ್ಟ್ ನನ್ನ ಮಗ ಹುಟ್ಟಿದಾಗ ಹೇಳಿದ್ರಲ್ಲ ಬೇಬಿ ಬಾಯ್ ಅಂತ. ನೆಕ್ಸ್ಟ್ ಇನ್ನೊಂದು ಮಗು ಯಾವುದು ಅಂತ ಹೇಳಲಿಲ್ಲ. ಅದಾದಮೇಲೆ ಅದನ್ನು ಇಬ್ಬರನ್ನು ತೊಗೊಂಡೋಗಿ NICUಗೆ ಇಟ್ಬಿಟ್ರು. ಮೇಡಮ್ ನೆಕ್ಸ್ಟ್ ಇನ್ನೊಂದು ಮಗು ಯಾವುದು ಅಂತ ನಾನು ಆಪ್ರೇಷನ್ ನಡಿಬೇಕಾದ್ರೆ ಚೆನ್ನಾಗಿ ಮಾತಾಡ್ತಿದ್ದೆ. ನಾನೇನು ಪ್ರಜ್ಞೆ ತಪ್ಪಿರೋ ರೀತಿ ಆ ಥರ ಏನಿರಲಿಲ್ಲ, ಆರಾಮಾಗಿದ್ದೆ. ಇನ್ನೊಂದು ಮಗು ಯಾವುದು ಮೇಡಮ್ ಅಂದಿದ್ದಕ್ಕೆ ಅವರೂ ಅಬ್ಸರ್ವ್ ಮಾಡಿರಲಿಲ್ವಂತೆ, ಮತ್ತೆ ಹೋಗಿ ನೋಡ್ಕೊಂಡು ಬಂದರು. ಅದನ್ನು ಕೂಡ ಬಾಯೇ ಕಣೆ ಅಂತ ಅಂದರು. ನಾನು ಅದಕ್ಕೆ ನನಗೆ ಒಂದು ಹೆಣ್ಮಗು ಬೇಕಿತ್ತು ಅಂತ ಅಂದೆ. ನೀನೇ ಒಂದು ಹೆಣ್ಣು, ನಿನ್ನನ್ನು ನೀನೇ ಕೇರ್ ಮಾಡ್ಕೊ, ನಿನ್ನ ಹೆಲ್ತ್ನ ನೀನು ನೋಡಿಕೊಂಡು ಚೆನ್ನಾಗಿರೋ, 2 ಗಂಡು ಮಕ್ಕಳಾಗಿದೆ ಆರಾಮಾಗಿರು ಅಂತ ಹೇಳ್ಬಿಟ್ಟು ಆಯಿತು. ಹಂಗೆ ನನ್ನ ಮಗಂದು ಹುಟ್ಟು ಹಿಂಗಾಗಿದ್ದು ಪ್ರೀಮೆಚ್ಯೂರ್ಡ್. ಅದಾದಮೇಲೆ ತುಂಬಾ ಸಫರ್ ಪಟ್ವಿ, ತುಂಬಾ ಫೇಸ್ ಮಾಡಿದ್ವಿ. ಒಂದು ಮಗುನೂ ಕೂಡ ಕಳ್ಕೊಂಡ್ವಿ. ಇವಾಗ ಇವನು ಹುಟ್ಟಿದ್ದಾನೆ. ಆ ಮಗುವಿನ ಆಯಸ್ಸು ಆರೋಗ್ಯ ಎಲ್ಲನೂ ನನ್ನ ಮಗನಿಗೆ ಕೊಡಲಿ, ಇವಾಗಿರೋ ಮಗನಿಗೆ ಅಂತೇಳಿ ಪ್ರತಿನಿತ್ಯ ನಾನು ನನ್ನ ಒಂದು ದೇವರಲ್ಲಿ ನಾನು ಕೇಳ್ಕೊತೀನಿ. ಹಂಗಾಗಿ ನನ್ನ ಮಗಂದು ಇವತ್ತು ಬರ್ಡೇ. ನಾನೇನು ಗ್ರ್ಯಾಂಡಾಗೇನು ಮಾಡ್ಕೊಳ್ಳಲ್ಲ, ನಾವು ಸಿಂಪಲ್ಲಾಗಿ ಅಕ್ಕಪಕ್ಕದವ್ರು ಕರೆದು, ಮಕ್ಕಳನ್ನೆಲ್ಲ ಕರೆದು, ಅವ್ನ ಫ್ರೆಂಡ್ಸ್ ಎಲ್ಲ ಕರೆದು ಒಂದು ಕೇಕ್ ಕಟ್ ಮಾಡಿಸಿ ಮಾಡ್ತೀವಿ. ಹಾಗಾಗಿ ಇವತ್ತು ಸ್ಕೂಲ್ ಇರೋದ್ರಿಂದ ರಜೆ ಹಾಕ್ಸೋದು ಬೇಡ, ಪಿಪೇಟ್ರಿ ಕೂಡ ನಡೀತಿತ್ತು, ಇನ್ನೂ ಮುಗ್ದಿರಲಿಲ್ಲ. ರಜೆ ಹಾಕ್ಸ್ಬಿಟ್ರೆ ಸುಮ್ಮನೆ ಮಿಸ್ ಆಗುತ್ತೆ ಎಕ್ಸಾಮ್ಸ್ ಎಲ್ಲ ಅಂದ್ಬಿಟ್ಟು ನಾರ್ಮಲ್ ಡೇ ಆಗಿದ್ದಿದ್ರೆ ರಜೆ ಹಾಕ್ಸ್ಬಿಟ್ಟು ಎಲ್ಲರೂ ಟೆಂಪಲ್ ಹೋಗ್ತಿದ್ವಿ. ಬಟ್ ಇವತ್ತು ಪಿಪೇಟ್ರಿ ಇರೋದ್ರಿಂದ ಎಲ್ಲ ರೆಡಿಯಾಗಿತ್ತಲ್ಲ, ಅವನ ಕೈಲೇ ದೀಪ ಎಲ್ಲ ಹಚ್ಚಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಮನೇಲಿದ್ದರೆ ಅವನಿಗೆ 3 ಹೊತ್ತೂ ಊಟ ಮಾಡಿಸ್ತೀನಿ. ಸ್ಕೂಲ್ಗೆ ಹೋಯ್ತು ಅಂದರೆ ಮಾತ್ರ 1 ಹೊತ್ತು ಅವನು ಊಟ ಮಾಡೋದಷ್ಟೇ, ಇನ್ನು 2 ಟೈಮ್ ನಾನು ಊಟ ಮಾಡಿಸ್ತೀನಿ. ಹಾಗಾಗಿ ಇಲ್ಲಿ ಬೆಳಿಗ್ಗೆ ಅವನಿಗೆ ಸ್ವೀಟು ಅಂದರೆ ಆಗಲ್ಲ, ನಾನ್ ವೆಜ್ ಅಂದರೆ ಇಷ್ಟ ಅವನಿಗೆ, ಸ್ವೀಟ್ ಆಗಲ್ಲ. ಹಂಗಾಗಿ ನಾನು ಖೀರ್ ತಿನ್ನಲ್ಲ, ಒಂದೇ ಒಂದು ಸ್ಪೂನ್ ಕೊಡಿ ಅಷ್ಟೇ ಅಂತ ಅಂತಿದ್ದ. ಇಲ್ಲ, ಎಲ್ಲನೂ ಮುಗಿಸು ಅಂತೇಳಿ ಒಂದೇ ಪೂರಿ ತಿಂದಿದ್ದವನು, ಒಂದು ಪೂರಿ ಒಂದು ಸ್ವಲ್ಪ ಖೀರ್ ತಿನ್ಕೊಂಡು ಸ್ಕೂಲ್ಗೂ ಕೂಡ ಹೊರಡೋದಕ್ಕೆ ರೆಡಿನೂ ಆಗಿದ್ದಾನೆ. ಬ್ಯಾಗೆಲ್ಲ ರೆಡಿ ಮಾಡಿದ್ದೀನಿ, ಲಂಚ್ ಬಾಕ್ಸ್ ಎಲ್ಲನೂ. ಇನ್ನು ಸ್ಕೂಲಿಗೆ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಿದ್ದಾನೆ. ಇನ್ನು ಟೀಚರ್ಸ್ಗೆ ಸಪ್ರೇಟ್ ಬೇರೆ ಮಂಚೆಲ್ಲ ತೊಗೊಂಡು ಕೊಡ್ತೀನಿ ಕಣಮ್ಮ ಅಂದ್ಬಿಟ್ಟು 2 ಪ್ಯಾಕ್ಸ್ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಿದ್ದಾನೆ. ಎಲ್ರಿಗೂ ಕೊಡಬೇಕು, ನಾನು ಫ್ರೆಂಡ್ಸ್ಗೆಲ್ಲ ಜಾಸ್ತಿ ಕೊಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾನೆ. ಇನ್ನು ಶೂಸ್ ಎಲ್ಲ ಹಾಕಿ ಕಳಿಸ್ಬೇಕು. ಹಾಗಾಗಿ ಫ್ರೆಂಡ್ಸ್, ಇವನು 7 ಮಂತಿಗೆ ಹುಟ್ಟಿದ್ದು. ಇವನು ವೆಯ್ಟ್ ಇದ್ದಿದ್ದು 1 kg 100 ಗ್ರಾಮ್ ಇದ್ದಿದ್ದು ಹುಟ್ಟಿದಾಗ. ಅದಾದಮೇಲೆ 1 ಡೇ ಕಳೆದ್ಮೇಲೆ ಸ್ವಲ್ಪ ಮಕ್ಕಳು ವೆಯ್ಟ್ ಕಮ್ಮಿ ಆಗ್ತಾರಲ್ಲ, ಹಂಗೆ 900 ಗ್ರಾಮಿಗೆ ಬಂದಿದ್ದ ಇವನಿದ್ದಿದ್ದು 900 ಗ್ರಾಮು. ಹೆಂಗಿದ್ದ ಅಂದರೆ ನಾನು ನೋಡಿದ್ರೆ ಒಂಥರ ಆನೆ, ಇವನು ನೋಡಿದ್ರೆ ಇರುವೆ. ಅಂದರೆ ನಾನು ಪ್ರೆಗ್ನೆನ್ಸಿಲಿ ತುಂಬಾ ವೆಯ್ಟ್ ಗೇನ್ ಆಗಿಬಿಟ್ಟಿದೆ. ಟ್ವಿನ್ಸ್ ಇರೋದ್ರಿಂದ, ಸ್ವಲ್ಪ ಬೆಡ್ ರೆಸ್ಟ್ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ತುಂಬಾ ದಪ್ಪ ಆಗಿಬಿಟ್ಟಿದೆ. ನಾನು ನೋಡಿದ್ರೆ ಆನೆ ಥರ, ಇವ್ನು ನೋಡಿದ್ರೆ ಇರುವೆ ಥರ ಕಾಣಿಸ್ತಿದ್ದ. ಮತ್ತು NICUಲಿ ಹಾಕಿದ್ರಲ್ಲ, ಆವಾಗ ನಾನು ಇವ್ರನ್ನ 3 ಡೇಸ್ವರೆಗೂ ಮುಖನೇ ನೋಡಿರಲಿಲ್ಲ ಮಗುನ. ಅಂದರೆ ನಾನಿದ್ದಿದ್ದೇ ಒಂದು ಹಾಸ್ಪಿಟಲ್ಲು, ಡೆಲಿವರಿ ಆಗಿದ್ದೇನೆ. ಮತ್ತು ಇನ್ನು ಇವನನ್ನ ಸೇರಿಸಿದ್ದೆ ಇನ್ನೊಂದು ಹಾಸ್ಪಿಟಲ್ಲು, ಅಂದರೆ ಅಪೋಲೋದಲ್ಲಿ ಅಡ್ಮಿಟ್ ಮಾಡಿದ್ದು. ಹಾಗಾಗಿ ನೋಡಿರಲಿಲ್ಲ. 3 ಡೇಸ್ ಆದಮೇಲೆ ನಾನು ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಂಡು ಹೋದ್ರಲ್ಲ, ಅವತ್ತೇ ಅಂದರೆ ನನಗೆ ಅದು ಫೀಲ್ ಇನ್ನೂ ಬಂದಿರಲಿಲ್ಲ. ಫೇಸ್ ನೋಡಿಬಿಟ್ಟಿದ್ರೆ ಸ್ವಲ್ಪ ಅಳೋದು, ಮಗು ನೋಡಬೇಕು ಅನ್ನೋದು ಫೀಲೆಲ್ಲ ಆಗ್ತಿತ್ತೇನೋ. ಬಟ್ ನಾನು ಮುಖ ನೋಡಿರಲಿಲ್ವಲ್ಲ ಮಕ್ಕಳದು, ಹಾಗಾಗಿ ಅಷ್ಟು ಫೀಲ್ ಇರಲಿಲ್ಲ ನನಗೆ. ಅದಾದಮೇಲೆ 3 ಡೇಸ್ ಬಿಟ್ಕೊಂಡು ನನ್ನನ್ನು ಅಪೋಲೋಗೆ ಯಾವಾಗ ಕರ್ಕೊಂಡು ಹೋದ್ರು, ಅಲ್ಲಿ ಫುಲ್ ಅಳು. ಮಗು ನೋಡೋಕೆ ಮುಂಚೆನೇ ಫುಲ್ ಅಳು. ನನಗೆ ಒಳಗಡೆ ಹೋಗ್ಬೇಕಾದ್ರೇ ಫುಲ್ ಅಳು. ಒಳಗೆ ಹೋಗ್ಬೇಕಾದ್ರೆ ಸಪ್ರೇಟ್ ಎಲ್ಲ ಕೈಗೆ ತಲೆಗೆಲ್ಲ ಗ್ಲೌಸ್ ಎಲ್ಲ ಹಾಕ್ಕೊಂಡು, ಅದಾದಮೇಲೆ ಒಳಗಡೆ ಹೋಗೋದು, ಸಪ್ರೇಟ್ ಬಟ್ಟೆ ಎಲ್ಲ ಕೊಡ್ತಾರೆ ಅವ್ರದ್ದೇ, ಅದು ಹಾಕ್ಕೊಂಡು ಒಳಗಡೆ ಹೋಗಿದ್ದು. ನನಗೆ ನಮ್ಮ ಮನೆಯವ್ರು ತೋರಿಸ್ತಾ ಇದ್ದಾರೆ, ಇಬ್ರು ನನಗೆ ನಗು ಅಳ್ತಾ ಇದ್ದವಳು. ಹೊರಗಡೆ ಬಂದು ನಾನು ನಗ್ತಾ ಇದ್ದೀನಿ, ಇದು ನನ್ನ ಮಕ್ಕಳ, ಇದೀನಿ ಇಷ್ಟು ದಪ್ಪ ಇದ್ದಾವೆ, ನಾನು ನೋಡಿದ್ರೆ ಹಿಂಗಿದ್ದೀನಿ, ನನ್ನ ಮಕ್ಕಳು ನೋಡಿದ್ರೆ ಇಷ್ಟು ದಪ್ಪ ಇದ್ದಾರಲ್ಲ, ಇಷ್ಟೊಂದು ಸಣ್ಣ ಅವರಲ್ಲ ಅಂತ ನನಗೆ ಒಂಥರ ನಗು ಬಂದುಬಿಡ್ತು. ಆಮೇಲೆ ಅವ್ರು ನೋಡಿಕೊಂಡು ಮುಟ್ಟಂಗಿಲ್ಲ, ಏನಿಲ್ಲ. ನನ್ನ ಮಕ್ಕಳನ್ನ ನಾನು ಮುಟ್ಟಿದ್ದೆ ನಾನು 20 ದಿವಸ ಆದಮೇಲೆ. ಅಂದರೆ ಒಂದು ಮಗು 11 ದಿವಸ ಅಷ್ಟೇ ಇದ್ದಿದ್ದು. ಅದಾದಮೇಲೆ ಇವನು ಉಳಿಸ್ಕೊಳ್ಳೇಬೇಕು ಅಂತೇಳಿ ಇವನನ್ನ ಬೇರೆ ಕಡೆ ಎಲ್ಲ ಅಡ್ಮಿಟ್ ಮಾಡಿ, ಅದೇನೇನೋ ಕತೆಗಳಾಯಿತು ಬಿಡಿ, ಅದು ಇವತ್ತು ಬೇಡ. ಯಾಕಂದರೆ ಇವತ್ತು ಸ್ವಲ್ಪ ಹ್ಯಾಪಿ ಮೂಡಲ್ಲಿದ್ದೀನಿ. ನನ್ನ ಮಗ ನನಗೋಸ್ಕರ ಅವನು ಅಮ್ಮ ಅಂತ ಕರೆಯೋದಕ್ಕೋಸ್ಕರ ನನಗೆ ಸಲುವಾಗಿ ಬಂದಿರೋ ಮಗ. ಅವನದು ಬರ್ತ್ಡೇ ಇರೋದ್ರಿಂದ ಅದೆಲ್ಲ ಬೇಡ ನೆನಪುಗಳು. ಇನ್ನು ನೆಕ್ಸ್ಟ್ ಯಾವಾಗಾದರೂ ನಾನು ಅದನ್ನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಹಾಗಾಗಿ ಅದೆಲ್ಲ ಆದಮೇಲೆ ಇವನ್ನೆಲ್ಲ ಹುಷಾರು ಆದಮೇಲೆ ಮನೆಗೆ ಕರ್ಕೊಬರಬೇಕು. ಆ ಟೈಮಲ್ಲಿ 1 kg 600 ಗ್ರಾಮ್ ಅಷ್ಟೇ ಇದ್ದಿದ್ದು. ನಾನು ಡೈರೆಕ್ಟ್ ಫೀಡ್ ಕೊಡ್ತಾನೆ ಇರಲಿಲ್ಲ. ಹಾಲನ್ನ ಸಕ್ ಮಾಡಿ ಮತ್ತು ಇವನಿಗೆ ಒಳ್ಳೆಯಲ್ಲಿ ಸ್ಟೆಮ್ಮಲ್ಲೇ ಹಾಕಬೇಕು ಅಂತೇಳಿ ಹಾಲು ಕೊಡ್ತಿದ್ದು. ನನಗೆ ಚೆನ್ನಾಗಿ ಆಗ್ತಿತ್ತು ಹಾಲು, ಬಟ್ ಇವನು ಕುಡಿತಿರ್ಲಿಲ್ಲ. ಕೊಡಬಾರ್ದು ಡೈರೆಕ್ಟ್ ಫೀಡು ಅಂತಲೂ ಕೂಡ ಹೇಳಿದರು.
ಮತ್ತು ಅದೆಲ್ಲ ಕೇಳಿಕೊಂಡು ಯಾವ ರೀತಿ ಕೇರ್ ಮಾಡಬೇಕು ಮಗುನೆಲ್ಲ ಅಂತ ಕೇಳಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದರೆ ನಮ್ಮತ್ತೆ ಅಂದರೆ ಹಾಸ್ಪಿಟಲಲ್ಲಿ ಹುಟ್ಟಿದಾಗ ತೋರಿಸಿದ್ದಷ್ಟೇ. ಇನ್ನು ಎನ್ ಎಸ್ ಇದ್ದಾಗ ಅಮ್ಮ ಅಪ್ಪ ಬಿಟ್ಟರೆ ಇನ್ಯಾರನ್ನೂ ಒಳಗಡೆ ಸೇರಿಸಲ್ಲ ನೋಡೋದಕ್ಕೆ. ಆವಾಗ ನಮ್ಮತ್ತೆ ಹೇಳಿದ್ರು, ಏನು ಇಷ್ಟು ಹಿಂಗೆ ಅವನಲ್ಲ, ಇವ್ನು ಹೆಂಗೆ ದಪ್ಪ ಮಾಡೋದು, ಇವ್ನು ಹೆಂಗೆ ಸಾಕೋದು, ಹೆಂಗೆ ಎತ್ಕೊಳ್ಳೋದು ಅಂತಾನೆ ಅಂತಿದ್ರು. ಅಂದರೆ ಮಗುನ ಎನ್ ಎಸ್ ಯುನಲ್ಲಿ ಅಂದರೆ ಪ್ರಿಮೇಚೂರ್ ಮಗುನ ಎನ್ ಎಸ್ ಯುನಲ್ಲಿ ವೆಂಟಿಲೇಟರ್ನಲ್ಲಿ ಇಟ್ಟಿರ್ತಾರಲ್ಲ, ಅದರ ಶಾಖಕ್ಕೆ ಇವನು ತುಂಬಾ ಕಪ್ಪಾಗಿಬಿಟ್ಟಿದ್ದ. ಅದಕ್ಕೆ ಆ ಥರ ಅಂತಿದ್ರು. ಹಾಗಾಗಿ ತುಂಬಾ ಸಣ್ಣನೂ ಕೂಡ ಇದ್ದ. ಮನೆಗೆ ಬಂದು ಒಳ್ಳೆಲ್ಲೇ 1 ಮಂತ್ ಹಾಲು ಕೊಟ್ಟಿದ್ದು. ಅದಾದಮೇಲೆ ಅವನೇ 10 ಹಾಲು ಕುಡಿಯೋದಕ್ಕೆ. ಅದಾದಮೇಲೆ ನಾನು ಡೈರೆಕ್ಟ್ ಫೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಚೆನ್ನಾಗಿ ಗ್ರೋತ್ ಆದ. ನನಗೂ ಕೂಡ ಅನ್ನಿಸ್ತಿತ್ತು, ಹೆಂಗೆ ಇವನು ಯಾವ ರೀತಿ ಚೇಂಜಸ್ ಆಗ್ತಾನೆ, ಇಷ್ಟು ಸಣ್ಣ ಇದ್ದಾನಲ್ಲ ಅಂತೇಳಿ. ಅದಾದಮೇಲೆ ಬೆಳೀತಾ ದೊಡ್ಡವನಾಗ್ತಾ ಎಷ್ಟು ಚೆನ್ನಾಗಿ ಬಂದ ಅಂದರೆ, ಒಂದು 9 ತಿಂಗಳಿಗೆಲ್ಲ 9 kg, 10 ತಿಂಗಳಿಗೆಲ್ಲ 10 kg ಆ ಥರ ಆಗ್ದ. ಅದಾದ ನಂತರ ಮತ್ತೆ ಸಣ್ಣ ಆದ. ಒಂದು 2 ವರ್ಷದವರೆಗೂ ಒಂದೇ ವೆಯ್ಟಲ್ಲಿದ್ದ. ಮತ್ತೆ ಗ್ರೋತ್ ಆದ. ಇವಾಗ ಸ್ವಲ್ಪ ಮತ್ತೆ ವೀಕ್ ಆಗಿದ್ದಾನ. ಹಂಗೇನೆ ಮಕ್ಕಳು ಏರುಪೇರು ಆಗ್ತಾ ಇರುತ್ತೆ. ಅಂದರೆ ದಪ್ಪ ಆಗೋದು, ಸಣ್ಣ ಆಗೋದು ಇದೆಲ್ಲ ಸಾಮಾನ್ಯ. ಇನ್ನು ಅವಂದು ಎಲ್ಲ ಊಟ ಎಲ್ಲ ಮುಗೀತು. ಇನ್ನು ಸ್ಕೂಲಿಗೆ ರೆಡಿ ಆಗಿದ್ನಲ್ಲ, ಇನ್ನೇನು ಶೂಸ್ ಹಾಕ್ಕೊಂಡು ಹೊರಟ. ಮತ್ತು ಅಲ್ಲಿ ಹುಡುಗರಿಗೆಲ್ಲ ಚಾಕ್ಲೇಟ್ಸ್ ಕೊಡ್ತೀನಿ ಅಂತ ಹೇಳ್ದ ಅಂತೇಳಿ ನಾನೇ ಬಸ್ ಹತ್ತಿಸ್ಬಿಟ್ಟು ಬರೋಣ, ಸ್ಕೂಲ್ ಬಸ್ ಅಂತೇಳಿ ಹತ್ತಿಸ್ಬಿಟ್ಟು ಬಾಯ್ ಮಾಡಿ ಬಂದು. ಮತ್ತು ಫ್ರೆಂಡ್ಸ್, ನಾನು ಇವಾಗ ನನ್ನ ರುಟೀನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಿನ್ನೆ ನೈಟು ನಾನೇನು ಕಪ್ಪು ದ್ರಾಕ್ಷಿನ ಅಂದರೆ ಕಪ್ಪು ಒಣದ್ರಾಕ್ಷಿನ ನೆನೆಸಿಟ್ಟು ಗಿಡಕ್ಕೆ ಇಟ್ಟಿದ್ದೆ, ಅದನ್ನು ಇವಾಗ ತೊಗೋತಾ ಇದ್ದೀನಿ. ಅಂದರೆ ನಾನು 1 ಮಂತು ಮೆಂತ್ಯ ಮತ್ತು ಫ್ಲಾಕ್ಸ್ ಸೀಡ್ಸ್ ನೀರನ್ನ ಏನು ತೊಗೋತಿದ್ದೆ, ಅದ್ರ ಬದಲು ಇಲ್ಲಿ ನಾನು ದ್ರಾಕ್ಷಿ ನೀರನ್ನ ಅಂದರೆ ಕಪ್ಪು ದ್ರಾಕ್ಷಿ ನೀರನ್ನ ತೊಗೋತಾ ಇದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೆ ಮಾಮೂಲಿ ಏನು ನೆನೆಸಿಟ್ಟಿರ್ತಿದೆ ಅದೇ ಥರನೇ ಫ್ಲಾಕ್ಸು ಮತ್ತು ಮೆಂತ್ಯನ ನೆನೆಸಿಡ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ದ್ರಾಕ್ಷಿ ನಾವೇನೋ ಒಂದು ಡ್ರೈ ಫ್ರೂಟ್ಸ್ ಆಗಿ ತಿಂತೀವಿ. ಅಂದರೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಇದೆಲ್ಲ ಏನು ನಾವು ಡ್ರೈ ಫ್ರೂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಇದನ್ನು ಹಾಗೇ ತಿನ್ನೋದಕ್ಕಿಂತ ನೆನೆಸಿಟ್ಟು, ಅಂದರೆ ಓವರ್ ನೈಟ್ ನೆನೆಸಿಟ್ಟು ತಿಂದ್ರೇ ಇನ್ನೂ ಕೂಡ ತುಂಬಾ ನಮಗೆ ಹೆಲ್ತ್ಗೆ ಬೆನಿಫಿಟ್ ಸಿಗುತ್ತೆ. ಅಂದರೆ ನಾವು ಬಾದಾಮಿ ಆಗಿರ್ಬೋದು, ದ್ರಾಕ್ಷಿನ ಆಗಿರ್ಬೋದು ನೆನೆಸ್ಬಿಟ್ಟು ತಿಂತು ಅಂದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್, ದ್ರಾಕ್ಷಿನ ವೆಯ್ಟ್ ಗೇನ್ ಆಗೋದಕ್ಕೆ ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ಎರಡಕ್ಕೂ ಕೂಡ ಬಳಸ್ಕೋತಾರೆ. ಬಟ್ ಅದರಲ್ಲಿ ಪ್ರಮಾಣ ವ್ಯತ್ಯಾಸ ಇರುತ್ತೆ. ಅಂದರೆ ಸ್ವಲ್ಪ ಜಾಸ್ತಿ ತಗೋತು ಅಂದರೆ ವೆಯ್ಟ್ ಗೇನ್ ಆಗೋದಕ್ಕೆ ಯೂಸ್ ಆಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ತಗೋತು ಅಂತ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಒಂದು ಪ್ಲ್ಯಾನಿಂಗಲ್ಲಿತ್ತು ಅಂದರೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಅಂದರೆ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಒಂದು 4 ರಿಂದ 5 ದ್ರಾಕ್ಷಿನ ನೆನೆಸಿಟ್ಕೋತು ಅಂದರೆ ಸಾಕು. ಹಾಗೇನೆ ಫ್ರೆಂಡ್ಸ್, ಇನ್ನು ದ್ರಾಕ್ಷಿನ ನಾವು ನೈಟು ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತು ಅಂತ ಅಂದರೆ ನಮಗೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅದು ಫುಲ್ಲು ಕ್ಲಿಯರ್ ಆಗುತ್ತೆ. ಇನ್ನು ನಮ್ಮ ತ್ವಚೆನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಗ್ಲೋಯಿಂಗ್ ಸ್ಕಿನ್ ಎಲ್ಲ ಇರುತ್ತೆ. ಮತ್ತು ರಕ್ತಹೀನತೆ ಏನಾದರೂ ಕೊರತೆ ಇದ್ದರೆ, ಅಂದರೆ ಬ್ಲಡ್ ಎಲ್ಲ ಕಮ್ಮಿ ಇತ್ತು, ಹಿಮೋಗ್ಲೋಬಿನ್ ಪ್ರಮಾಣ ಎಲ್ಲ ಕಮ್ಮಿ ಇತ್ತು ಅಂದರೆ ಅದು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮೇಯ್ನಾಗಿ. ಮತ್ತು ನಮ್ಮ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನೂ ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತು ನಮ್ಮ ಮೂಳೆಗಳಿಗೆ ಬೌನ್ಸ್ಗಳಿಗೆ ಶಕ್ತಿನ ನೀಡುತ್ತೆ. ಹಲ್ಲಿನ ಸಮಸ್ಯೆ, ದೃಷ್ಟಿಯ ಸಮಸ್ಯೆ, ನಿದ್ರಾಹೀನತೆ, ರಕ್ತಹೀನತೆ ಮತ್ತು ಸ್ನಾಯುಗಳಲ್ಲಿ ಬಿಗಿತ, ಇನ್ನು ಹೇಳಬೇಕು ಅಂತ ಅಂದರೆ ಹೈ BP ಅಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋರಿಗೆ, ಕಬ್ಬಿಣದ ಕೊರತೆ ಇತ್ತು ಅಂದರೆ ಐರನ್ ಅಂಶ ಕಡಿಮೆ ಇತ್ತು ಅಂತ ಅಂದರೆ ಇಂಥದನ್ನೆಲ್ಲ ಹೆಚ್ಚು ಮಾಡುತ್ತೆ. ಇನ್ನು BP ಇರೋರಿಗಂತೂ BP ಏನಾದರೂ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡ್ತಾ ಬರುತ್ತೆ. ಹಾಗಾಗಿ ತುಂಬಾ ಒಂದು ಬೆನಿಫಿಟ್ ಸಿಗಿದೆ ಇದ್ರಿಂದ. ಮೇಯ್ನಾಗಿ ಹೇಳಬೇಕು ಅಂತ ಅಂದರೆ ಈ ಒಂದು ದ್ರಾಕ್ಷಿಲಿ ಫೈಬರ್ ಅಂಶ ಇರೋದ್ರಿಂದ, ಅಂದರೆ ನಾರಿನ ಅಂಶ ಇರೋದ್ರಿಂದ ಇದನ್ನು ತಿಂತು ಅಂತ ಅಂದರೆ ನಮಗೆ ಅಷ್ಟೇನು ಹಶ್ವಾಗಲ್ಲ. ಮತ್ತು ಹಶ್ವನ್ನ ಕಡಿಮೆ ಮಾಡುತ್ತೆ ನಮಗೆ. ಇನ್ನು ಕಾನ್ಸ್ಟಿಪೇಷನ್ ಸಮಸ್ಯೆಗಳನ್ನ ಅಂದರೆ ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಈ ಒಂದು ದ್ರಾಕ್ಷಿನ ಉಪಯೋಗಿಸ್ಕೊಳ್ಳೋದ್ರಿಂದ. ಹಾಗಾಗಿ ಬರೀ ಹಾಗೇನೆ ತಿನ್ನೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಪ್ರಯೋಜನ ಸಿಗುತ್ತೆ. ಈ ರೀತಿ ಓವರ್ ನೈಟ್ ನೆನೆಸಿ ತಿನ್ನೋದ್ರಿಂದ ಒಂದು ಡ್ರೈ ಗ್ರೇಪ್ಸ್ನ ನಮಗೆ ಅನೇಕ ರೀತಿಯ ಬೆನಿಫಿಟ್ಸ್, ಅಂದರೆ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಒಂದು ಶುಗರ್ ಪೇಷಂಟ್ಸ್ ಇರ್ತೀರ ಅಂಥವರು ದ್ರಾಕ್ಷಿನ ಜಾಸ್ತಿ ತಿನ್ನೋಕೆ ಹೋಗಬೇಡಿ. ಅಕಸ್ಮಾತ್ ನೀವು ನೆನೆಸಿಟ್ಟು ತಿಂತೀರ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ ಆಗುತ್ತೆ ಅನ್ನೋದಾದರೆ ಅದ್ರ ಜೊತೆಗೆ ಒಂದು 3 ರಿಂದ 4 ದ್ರಾಕ್ಷಿ ಜೊತೆಗೆ ಒಂದು 2 ರಿಂದ 3 ಬಾದಾಮಿ, ಅದ್ರ ಬದಲು ಬಾದಾಮಿ ಬೇಡ ಅಂತ ಅಂದರೆ ಒಂದು ಸ್ವಲ್ಪ ಒಂದು ಕಡಲೆ ಬೀಜನ
ನೆನೆಸಿಟ್ಕೊಂಡು ಒಂದು 3-4 ಕಡಲೆಬೀಜ ಇತ್ತು ಅಂದರೆ ಒಂದು 3-4 ದ್ರಾಕ್ಷಿನ ಹಾಕ್ಕೊಂಡು ತಿಂತು ಅಂದರೆ ನಿಮಗೆ ಶುಗರ್ ಲೆವೆಲ್ಲು ಕೂಡ ಜಾಸ್ತಿ ಆಗಲ್ಲ. ದ್ರಾಕ್ಷಿ ಜೊತೆಗೆ ಬಾದಾಮಿ ಇಲ್ಲ ಅಂದರೆ ಒಂದು ಕಡಲೆಬೀಜನ ತಿಂತು ಅಂದರೆ ಜಾಸ್ತಿ ಆಗೋದನ್ನ ಕಡಿಮೆ ಮಾಡುತ್ತೆ. ಅಂದರೆ ನಾವು ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ದ್ರಾಕ್ಷಿ ತಿಂದರೆ ಅಂತ ಅನ್ಕೋತೀವಲ್ವ, ಅದನ್ನು ಕಡಿಮೆ ಮಾಡುತ್ತೆ. ಎರಡನ್ನೂ ಜೊತೆಲಿ ನೆನೆಸಿಟ್ಟು ತೊಗೋಬೋದು. ಇನ್ನು ಹೈ ಬಿ ಪಿ ಇರೋರಿಗೆ ಇದು ಬಿ ಪಿನ ಕಡಿಮೆ ಮಾಡುತ್ತೆ ಅಂತ ಅಂದಾಗ ಲೋ ಬಿ ಪಿ ಇರೋರು ಬೇಡ ತಗೊಳ್ಳೋದು ಬೇಡ ಅಂತ ಅನಿಸುತ್ತೆ. ಹಂಗಾಗಿ ಹಂಗೂ ತೊಗೋತೀವಿ ಹೆಲ್ತ್ ಬೆನಿಫಿಟ್ಸ್ ಇದೆಯಲ್ಲ ಅಂತ ಅಂದರೆ ಒಂದು 2-3 ನೆನೆಸಿಟ್ಕೊಂಡು ತೊಗೊಳ್ಳಿ. ಹಾಗಾಗಿ ಈ ಥರ ಎಲ್ಲ ಕೆಲವೊಂದು ನೋಡಿಕೊಂಡು ನೀವು ನಿಮ್ಮ ಹೆಲ್ತ್ ಯಾವ ಕಂಡೀಷನಲ್ಲಿದೆ ಆ ರೀತಿ ನೋಡಿಕೊಂಡು ನೀವು ತೊಗೋಬೇಕಾಗತ್ತೆ. ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ. ಬಟ್ ಸ್ವಲ್ಪ ಹುಷಾರಾಗಿರ್ತಾರೆ. ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಇಲ್ಲ ಏನೂ ಇಲ್ಲ ನಾವು ಆರಾಮಾಗಿ ಒಂದು ವೆಯ್ಟ್ ಲಾಸ್ನ ಮಾಡ್ಕೋತೀವಿ ಅಂತ ಅನ್ನೋರು ಆರಾಮಾಗಿ ತೊಗೊಳ್ಳಿ. ಮತ್ತು ಫ್ರೆಂಡ್ಸ್, ಕಪ್ಪು ದ್ರಾಕ್ಷಿನೇ ನೆನೆಸಿರೋದ್ರಿಂದ ನಾನು ಕಪ್ಪು ದ್ರಾಕ್ಷಿನೇ ನೆನೆಸಿಟ್ಕೊಂಡು ತೊಗೋಬೇಕು ಅನ್ನೋದೇನಿಲ್ಲ. ನಾರ್ಮಲ್ ದ್ರಾಕ್ಷಿ ಮನೇಲಿ ಇತ್ತು ಅಂತ ಅಂದರೆ ಅದನ್ನೇ ನೆನೆಸಿಟ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಳ್ಳಿ. ನಾನು ಮನೆಯಲ್ಲಿ ಇರೋದ್ರಿಂದ ಅಂದರೆ ನಾನು ಮಧ್ಯೆ ಡಯಟ್ ಮಾಡ್ತೀನಿ ಅಂದ್ಬಿಟ್ಟು ಕೆಲವೊಂದು ಸಲ ತರಿಸಿಟ್ಕೊಬಿಟ್ಟಿರ್ತಿದ್ದೆ. ಅದೆಲ್ಲ ಇತ್ತಲ್ಲ ಅಂತೇಳಿ ಅದನ್ನು ಖಾಲಿ ಮಾಡಿಬಿಟ್ಟು ಮತ್ತೆ ಹೊಸ್ದಾಗಿ ತೆಗೆಸ್ಕೊಳ್ಳೋಣ ಅಂತೇಳ್ಬಿಟ್ಟು ಖಾಲಿ ಮಾಡೋಣ ಅಂತೇಳೇ ನಾನು ಈ ದ್ರಾಕ್ಷಿನ ಯೂಸ್ ಮಾಡ್ತಾಯಿದ್ದೀನಿ. ನಾರ್ಮಲ್ ದ್ರಾಕ್ಷಿನೂ ಇದೆ, ಬ್ಲ್ಯಾಕ್ ಗ್ರೇಪ್ಸ್ ಕೂಡ ಇದೆ. ಹಾಗಾಗಿ ನಾನು ಇಲ್ಲಿ ಕಪ್ಪು ಒಣ ದ್ರಾಕ್ಷಿನ ನೆನೆಸಿಟ್ಕೊಂಡು ಕುಡಿತಾ ಇದ್ದೀನಿ. ನಿಮಗೆ ಅದಿಲ್ಲ ಅಂತ ಅಂದರೆ ನೀವು ನಾರ್ಮಲಾಗಿ ಇರುವಂಥ ದ್ರಾಕ್ಷಿನೇ ನೆನೆಸಿಟ್ಕೊಂಡು ಕುಡೀರಿ, ತೊಂದರೆ ಏನಿಲ್ಲ. ನೋಡ್ತಾ ಇರ್ಬೋದು ನೀವು, ನಾನು ನೈಟ್ ನೆನೆಸಿಟ್ಟಿರೋದಕ್ಕೆ ಅದೆಲ್ಲ ಒಣಗೋಗಿರೋ ರೀತಿ ಇತ್ತು. ಎಷ್ಟೆಷ್ಟು ದಪ್ಪವಾಗಿ ಅರಳಿಕೊಂಡಿದೆ ಅಂತ ಅಂದರೆ ಇದೊಂಥರ ನೇರಳೆ ಹಣ್ಣಿನ ಥರ ಕಾಣಿಸುತ್ತೆ. ಮತ್ತು ಒಣಗೋದಾಗ ತಿನ್ನೋದಕ್ಕಿಂತ ಈ ರೀತಿ ನೀರಲ್ಲಿ ನೆನೆಸಿ ಹರಳಿದಾಗ ತಿಂತೀವಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದಷ್ಟಿದ್ರೂ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ವೆಯ್ಟ್ ಲಾಸಲ್ಲಿರೋದ್ರಿಂದ ಜಾಸ್ತಿ ಕ್ವಾಂಟಿಟಿ ತೊಗೋಬಾರ್ದು, ಸ್ವಲ್ಪ ತೊಗೋತು ಅಂತ ಅಂದರೆ ಓಕೆ. ಹಾಗಾಗಿ ನಾನು ಅದನ್ನು ನೀರೆಲ್ಲ ಕುಡಿದು ಅದನ್ನು ಚೆನ್ನಾಗಿ ಅಗೆದು ತಿಂದು ಅದಾದಮೇಲೆ ನನ್ನ ಒಂದೇನು ಡೆಟಾಕ್ಸ್ ವಾಟರ್ನ ಪ್ರಿಪೇರ್ ಮಾಡ್ಕೋತೀನಿ. ಡೆಟಾಕ್ಸ್ ವಾಟರು ಅಷ್ಟೇ. ಯಾರೋ ಒಬ್ಬರು ಕೇಳಿದ್ರು, ನೀವೇನು ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ರಾ ಅಂತ. ಇಲ್ಲ, ನಾನು ಆನ್ಲೈನ್ ಕೋಚಿಂಗ್ ತೊಗೊಂಡಿಲ್ಲ. ಅಂದರೆ ಈ ಒಂದು ಡೆಟಾಕ್ಸ್ ವಾಟರ್ದು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಕೇಳಿದ್ರು, ನೀವೇನಾದರೂ ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ರಾ ಅಂತ. ಇಲ್ಲ, ನಾನು ಯಾವುದೇ ರೀತಿಯ ಆನ್ಲೈನ್ ಕೋಚಿಂಗ್ ತೊಗೊಂಡಿಲ್ಲ. ನಾನು ಕೆಲವೊಂದು ವೀಡಿಯೋಗಳನ್ನ ನೋಡಿಕೊಂಡೆ ನಾನೊಂದು ವೆಯ್ಟ್ ಲಾಸ್ ಪ್ಲ್ಯಾನಿಂಗ್ನ ಮಾಡ್ಕೋತಾ ಇರೋದು. ಹಾಗಾಗಿ ಇದನ್ನು ಕೂಡ ಹಾಗೇ ನೋಡಿದ್ದು, ಇದು ಕೂಡ ಒಂದು ಹೆಲ್ತ್ ಬೆನಿಫಿಟೇ ಇರೋದು ಇದರಿಂದ ಅಂತ ಹೇಳ್ಬಿಟ್ಟು ಈ ಒಂದು ಡೆಟಾಕ್ಸ್ ವಾಟರ್ನ ತೊಗೊಂಡಿದ್ದೀನಿ. ಇನ್ನು ಇದು ನಮ್ಮ ಪುಟಾಣಿ ಇಲ್ಲಿ ಬೀನ್ ಬ್ಯಾಗ್ ಮೇಲೆ ಕೂರಿಸ್ಬಿಡ್ತು ಅಂದರೆ ಚೆನ್ನಾಗಿ ಆಟ ಆಡ್ತಾನೆ. ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೂ ಗೊತ್ತು, ಒಬ್ಸರ್ವ್ ಮಾಡ್ತಾನೆ ಎಲ್ಲನೂ ಚೆನ್ನಾಗಿ. ಹಾಗಾಗಿ ನಾನು ಎಲ್ಲೆಲ್ಲಿ ಕ್ಯಾಮ್ರಾ ಅಂದರೆ ಫೋನ್ನ ಇಟ್ಕೋತಿದ್ದೆ ಆ ಕಡೆ ಎಲ್ಲ ತಿರುಗಿ ನೋಡ್ತಾನೆ ಇದ್ದ, ನನ್ನನ್ನೇ ತೋರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫ್ರಂಟ್ ಕ್ಯಾಮ್ರಾ ಎಲ್ಲ ಹಾಕಿದ್ದು. ಹಾಗಾಗಿ ಅವನ ಮುಖ ಅವನಿಗೆ ಕಾಣಿಸ್ತಿತ್ತಲ್ಲ, ಏನೋ ತೋರಿಸ್ತಿದ್ದಾರೆ ಅಂದ್ಬಿಟ್ಟು ನೋಡ್ತಾ ಇದ್ದ, ಮಾತಾಡಿಸ್ತಾ ಇದ್ದ. ಅವನ ಜೊತೆ ಎಲ್ಲ ಆಟ ಆಡಿಕೊಂಡು ನಾನು ಕೂಡ ಡೆಟಾಕ್ಸ್ ವಾಟರ್ ಎಲ್ಲ ಕುಡಿದು ಫ್ರೆಶ್ ಅಪ್ ಆಯಿತು. ಫ್ರೆಶ್ ಅಪ್ ಆಗಿ ನಾನಿಲ್ಲಿ ಸ್ವಲ್ಪ ಬಿಸಿ ನೀರಿಗೆ ದ್ರಾಕ್ಷಿನ ಹಾಕಿ ಉಪ್ಪು ಸೇರಿಸಿ ತೊಳ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಗಂಟ್ಲು ನೋವು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಇನ್ನು ಚಿಂಟು ಬರ್ಡೇ ಇರೋದ್ರಿಂದ ನಮ್ಮ ಮನೆಯವರು ಮಧ್ಯಾಹ್ನ ಲೀವ್ ಹಾಕಿದ್ದಾರೆ. ಏನಾದರೂ ಮಾಡೋಣ, ಹೊರಗೆ ಹೋಗಿ ತರಬೇಕಲ್ಲ, ಚಿಕನ್ ಏನಾದರೂ ಮಾಡ್ತು ಅಂದರೆ ನಾನು ಚಿಕನ್ ಬೇಡ, ಹಬ್ಬ ಅಲ್ವಾ, ಹಿಂದೆ ಮುಂದೆ ಸರಿ ಹೋಗಲ್ಲ, ಬೇಡ ಅಂತ ಅಂದೆ. ಇಲ್ಲ, ಇನ್ನೊಂದು ಸಲ ಮನೆ ಕ್ಲೀನ್ ಮಾಡ್ಕೊಳ್ಳೋರಂತೆ, ಚಿಕನ್ ಮಾಡೇಬೇಕು ಅಂತ ಅಂದರು. ಹಂಗಾಗಿ ಚಿಂಟುನು ಕೂಡ ಅಮ್ಮ ಬಿರಿಯಾನಿ ಮಾಡಿ ಚಾಪ್ಸ್ ಮಾಡಮ್ಮ ಅಂತ ಅಂತಿದ್ದ. ಹಂಗಾಗಿ ಚಿಕನ್ನ ಮಾಡಬೇಕು ಸಂಜೆಗೆ. ರೆಸಿಪಿ ಚಿಕನ್ನು. ಇಲ್ಲಿ ನಾನು ಬ್ಲ್ಯಾಕ್ ಕಾಫಿ ಜೊತೆ ಗ್ರೇಪ್ಸ್ನ ತೊಗೋತಾ ಇದ್ದೀನಿ. ಅಂದರೆ ನನ್ನ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿ. ಮತ್ತು ಮಧ್ಯಾಹ್ನದ ಊಟಕ್ಕೆ ಬೆಳಿಗ್ಗೆದೇನೆ ಕಾಳುಗೊಜ್ಜು ಇತ್ತು, ಅದಕ್ಕೇ ಚಪಾತಿ ಹಿಟ್ಟು ಕೂಡ ಉಳಿದಿತ್ತಲ್ಲ, ಅಂದರೆ ಪೂರಿ ಮಾಡಿದೆ ಬೆಳಿಗ್ಗೆ ಅವರಿಗೆಲ್ಲ. ನಾನೇನು ಗಂಜಿ ತೊಗೊಂಡಿದ್ನಲ್ವ, ಹಾಗಾಗಿ ಇನ್ನು ಸಂಜೆಗೆ ಹೆಂಗಿದ್ರು ರೈಸ್ ಮಾಡ್ತೀನಲ್ಲ ಅಂತೇಳಿ ಚಪಾತಿ ಹಿಟ್ಟು ಉಳಿದಿತ್ತಲ್ಲ, ಅದಕ್ಕೇ ಗೊಜ್ಜು ಇತ್ತು ಅಂದ್ಬಿಟ್ಟು ಚಪಾತಿ ಮಾಡಿಕೊಂಡು ನಾವು 3 ತಿಂದ್ವಿ. ಇನ್ನು ಸಂಜೆಗೆಲ್ಲ ರೈಸ್ ಮಾಡಿದ್ರೆ ಇವಾಗ ಚಪಾತಿ ತಿಂದ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಸಂಜೆಗೆ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಬೇಕು. ಮತ್ತು ಕೇಕಿಗೂ ಕೂಡ ಆರ್ಡ್ರ್ ಕೊಟ್ಬಿಟ್ಟು ಬಂದರು. ಅಂದರೆ ನಾವೇನು ಗ್ರ್ಯಾಂಡಾಗೇನು ಸೆಲೆಬ್ರೇಷನ್ ಮಾಡಲ್ಲ, ಸಿಂಪಲ್ಲಾಗಿ, ನಾವು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರೇ. ಹಾಗಾಗಿ ಏನೋ ಅವನದು ಆಸೆ, ಇನ್ನೊಂದು ಎಷ್ಟು ವರ್ಷ ಕಟ್ ಮಾಡ್ತಾನೆ ಕೇಕ್ನ, ಇನ್ನೊಂದು ಚೂರು ದೊಡ್ಡವನಾಗೋವರೆಗೂ, ಆಮೇಲೆ ಅವನಿಗೂ ಕೂಡ ಬೋರ್ ಆಗಿಬಿಡುತ್ತೆ, ಏನು ಚಿಕ್ಕ ಮಕ್ಕಳು ಥರ ನಾವು ಕಟ್ ಮಾಡೋದು ಅಂತೇಳಿ. ಹಾಗಾಗಿ ಇನ್ನೇನು 9 ಇಯರ್ ಕಂಪ್ಲೀಟ್ ಆಯಿತು. ನೋಡೋಣ ನೆಕ್ಸ್ಟು ಅವನು ಯಾವ ರೀತಿ ಹೇಳ್ತಾನೆ ಆ ರೀತಿ. ಇನ್ನು ಇವತ್ತೆಲ್ಲ ಅವ್ನು ಹೇಳ್ದಂಗೆ ಎಲ್ಲ ಒಂದೇನು ಊಟ ಆಗಿರ್ಬೋದು, ಅವನದು ಬಟ್ಟೆ ಆಗಿರ್ಬೋದು, ಒಂದು ಏನೇ ಪ್ರತಿಯೊಂದೆಲ್ಲ ಅವನು ಯಾವ ರೀತಿ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ತಾನೆ ಅದೇ ರೀತಿ. ಬಟ್ ಅವ್ನಿಗೇನು ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ಇವತ್ತೊಂದು ದಿನ ಫ್ರೀಯಾಗಿ ಬಿಟ್ಬಿಡ್ತೀವಿ. ಹಂಗಾಗಿ ಅವ್ನಿಗೊಂಥರ ಖುಷಿ, ಅಡ್ವಾಂಟೇಜು ಕೂಡ ತಗೋತಾನೆ.
ಮಧ್ಯಾಹ್ನದ ಊಟ ಎಲ್ಲ ಆದಮೇಲೆ ಜೀರಿಗೆ ಮತ್ತು ಧನಿಯನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅಂದರೆ 2 ಗ್ಲಾಸ್ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದ್ದು 1 ಗ್ಲಾಸ್ ಬರಬೇಕು. ಅಷ್ಟರಲ್ಲಿ ನಾನಿಲ್ಲಿ ಸೋಂಪನ್ನ ಚೆನ್ನಾಗಿ ಅಗೆದು ತಿಂತಾಯಿದ್ದೀನಿ. ಸೋಂಪೆಲ್ಲ ತಿಂದಾದ ನಂತರ ಅದು ಕೂಡ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ, ಅದು ನೀರೆಲ್ಲ ಕಡಿಮೆ ಆಗಿರುತ್ತೆ. ಆಗ 1 ಗ್ಲಾಸ್ ಅಷ್ಟು ಅದನ್ನು ನಾನು ಸೋದಿಸ್ಕೊಂಡು ಕುಡಿತಾ ಇದ್ದೀನಿ. ಅಂದರೆ ಇದನ್ನು ಕುಡಿಯೋದ್ರಿಂದ ನಮ್ಮ ಮಧ್ಯಾಹ್ನದ ಊಟನೂ ಕೂಡ ಡೈಜೆಸ್ಟ್ ಆಗುತ್ತೆ ಮತ್ತು ನಮ್ಮ ಕೊಲೆಸ್ಟ್ರಾಲ್ ಕಮ್ಮಿಯಾಗಿ ನಮ್ಮ ಹೊಟ್ಟೆಯ ಸುತ್ತಳತೆ ಅಂದರೆ ನಮ್ಮದೇನು ಬೊಜ್ಜಿದೆ ಟಯರು ಅದು ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಏನು ಕುದಿಸಿ ತಗೊಳ್ಳುವಂಥ ಡೆಟಾಕ್ಸ್ ವಾಟರ್ನ ಬಿಟ್ಟಿದ್ದೀನಲ್ವ, ಹಾಗಾಗಿ ಈ ಒಂದು ವಾಟರ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಧ್ಯಾಹ್ನದ ಊಟ ಆದಮೇಲೆ ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ಮಧ್ಯಾಹ್ನ ಊಟ ಆದಮೇಲೆ ತಗೋತು ಅಂದ್ರೂ ಕೂಡ ನಿಮಗೆ ಒಂದು ವೆಯ್ಟ್ ಲಾಸಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಪುಟಾಣಿಯವರು ನಮ್ಮ ಚಿಂಟು ಬರ್ತ್ಡೇಗೆ ಆವಾಗಲೇ ರೆಡಿ ಆಗಿಬಿಟ್ಟಿದ್ದಾರೆ, ಸ್ನಾನ ಮಾಡಿಕೊಂಡು. ಅವನಿಗೆ ನಿಪ್ಪಲ್ ಹಾಕ್ತು ಅಂದರೆ ಸದ್ದಿಲ್ಲ, ಆರಾಮಾಗಿ ಆಟಾಡ್ತಾನೆ. ಇವ್ನು ಇರೋದ್ರಿಂದ ಎಷ್ಟೋ ಒಂದು ಟೈಮ್ ಪಾಸ್ ಆಗುತ್ತೆ. ಮತ್ತು ನಮ್ಮ ಚಿಂಟುನು ಕೂಡ ಸ್ಕೂಲಿಂದ ಬಂದು ಇವಾಗಲೇ ಜಿಂಚಾಕ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇದು ಬೇಕು ಅಂದ್ಬಿಟ್ಟೆ ತೆಗೆಸ್ಕೊಂಡ. ಹಂಗಾಗಿ ಇದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ತಿನ್ನು ಅಂತ ಅಂದೆ. ಇಲ್ಲ ಬೇಡ ಏನೂ ತಿನ್ನಲ್ಲ ಅಂತ ಹೇಳ್ದ. ಇನ್ನು ಸಂಜೆ ಅಷ್ಟರಲ್ಲಿ ಆಗಿತ್ತಲ್ಲ, ಎಲ್ಲ ಅತ್ತೆ ನಾನು ಇಬ್ಬರೂ ಬಿರಿಯಾನಿ ಮತ್ತು ಚಾಪ್ಸ್ಗೆಲ್ಲ ರೆಡಿ ಮಾಡಿಕೊಂಡು ಚಾಪ್ಸ್ ಮಾಡ್ತಾಯಿದ್ದೆ. ಬಿರಿಯಾನಿ ಆಮೇಲೆ ಮಾಡೋಣ, ರೈಸ್ ಎಲ್ಲ ಸ್ವಲ್ಪ ತಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ, ಬಿಸಿ ಬಿಸಿದು ಊಟ ಮಾಡಬೇಕು ಅಂತೇಳಿ. ಹಾಗಾಗಿ ಇನ್ನು ಸ್ನ್ಯಾಕ್ಸ್ ಅವರ್ ಬಿಡೋಕ್ಕಾಗಲ್ವಲ್ಲ, ಗ್ರೀನ್ ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ. ನಮ್ಮನೆಯವರು ಚಾಪ್ಸಲ್ಲಿ ಎಲ್ಲ ಹುರಿದಿರ್ತಕ್ಕಂಥ ಚಿಕನ್ನ ತಿನ್ಕೊಂಡು ಅವರು ಕೂಡ ಗ್ರೀನ್ ಟೀನ ಕುಡಿತಾಯಿದ್ರು. ನಾನು ನೋಡ್ತಾ ಇರ್ಬೋದು, ಅಂದರೆ ರೆಸಿಪಿಯನ್ನೇ ಆ್ಯಡ್ ಮಾಡಿಲ್ಲ, ಜಸ್ಟ್ ಮಾಡ್ಕೊಳ್ಳೋದಷ್ಟೇ ನಾನು ಇಲ್ಲಿ ತೋರಿಸಿರೋದು. ಎಲ್ಲ ಹಚ್ಚಿಟ್ಬಿಡ್ತು ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ಅಡುಗೆ ಆಗಿಬಿಡುತ್ತೆ. ಆ ಕಡೆ ಈ ಕಡೆ 2 ಒಲೆ ಇದ್ಬಿಡ್ತು ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ಆಗಿಬಿಡುತ್ತೆ. 1 ಒಲೆ ಆಯಿತು ಅಂದರೆ 1 ಅವರಲ್ಲಿ ಅಡುಗೆ ಮುಗ್ದೋಗುತ್ತೆ. ಇನ್ನು ಹಚ್ಚಿಡೋದು, ಕ್ಲೀನ್ ಮಾಡೋದು, ಅದೆಲ್ಲ ರುಬ್ಬೋದು, ಅದೇನೇ ಟೈಮಿಂಗ್ಸ್ ಹಿಡಿಯೋದು. ಅದಕ್ಕೆ ಫುಲ್ ಎಲ್ಲ ಅದ್ರದ್ದು ಕೆಲಸ ಎಲ್ಲ ಮಾಡಿಕೊಂಡು ಒಂದಷ್ಟು ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ, ಪೇಸ್ಟ್ ಎಲ್ಲ ಮಾಡಿ ಇಟ್ಕೊಂಡು. ಈಗ ನಂತರ ಬಿರಿಯಾನಿ ಮತ್ತು ಚಾಪ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಚಾಪ್ಸ್ ಆ್ಯಂಡ್ ಬಿರಿಯಾನಿ ರೆಡಿ ಆಯಿತು. ಏನಾದರೂ ನಿಮಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಯಾವಾಗಾದರೂ ಒಂದಿನ ತರಿಸಿ ಮಾಡಿದಾಗ ನಾನು ಯಾವ ರೀತಿ ಮಾಡ್ಕೋತೀನಿ, ಸಿಂಪಲ್ಲಾಗಿ ಮಾಡ್ತೀನಿ, ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಮತ್ತು ಬರ್ಡೇ ಕೇಕು ಈ ರೀತಿ ಮಾಡಿಸಿದ್ರು. ಇನ್ನು ಫೋಟೋಸ್ ಎಲ್ಲ ತೆಗೀರಿ ಅಂದರೆ ಮಿಸ್ ಮ್ಯಾಚ್ ಮಾಡ್ಕೊಂಡು ಹೆಂಗೆಂಗೋ ತೆಗೆದಿದ್ರೆ ವೀಡಿಯೋಸು ಕೂಡ ಯಾವುದೂ ಸರಿಯಾಗಿ ಮಾಡೋಕ್ಕೆ ಹೋಗಲಿಲ್ಲ. ಮಕ್ಕಳೆಲ್ಲ ಗಲಾಟೆ ಮಾಡ್ತಿದ್ರು, ನನ್ನ ಚಿಂಟು ಫ್ರೆಂಡ್ಸ್ ಎಲ್ಲ ಗಲಾಟೆ ಮಾಡ್ತಿದ್ರು. ಇವನಿಗೆ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಫ್ರೆಂಡ್ಸು. ಹಾಗಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಮಕ್ಕಳಿಗೆಲ್ಲ ಕೇಕ್ ಕೊಟ್ಟು ಅವ್ರ ಗಲಾಟೆ ಎಲ್ಲ ನಿಲ್ಲಿಸಿ ಸಾಕಾಗೋಯಿತು. ಎಲ್ರಿಗೂ ಕೇಕು ಚಿಪ್ಸ್ ಎಲ್ಲ ಹಾಕ್ಕೊಟ್ಟು ಮಕ್ಕಳೆಲ್ಲ ಮನೆಗೆ ಹೋದರು. ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸು, ನಾವು ಫ್ಯಾಮಿಲಿ, ಚಿಕ್ಕತ್ತೆ ಚಿಕ್ಕ ಮಾವ ಇವರೆಲ್ರಿಗೂ ಕೂಡ ಅಡುಗೆ ಮಾಡಿದ್ದೆ. ಹಾಗಾಗಿ ಎಲ್ರಿಗೂ ಕೂಡ ಊಟ ಬಡಿಸಿ ಚಿಂಟುನ ಊಟ ಮಾಡು ಅಂತ ಬಂದವ್ರು ಹೇಳ್ತಾನೆ ಇದ್ದರು. ಬಟ್ ಅವನು ನನಗೆ ಅಮ್ಮನೇ ಊಟ ಮಾಡಿಸ್ಬೇಕು, ನಾನು ಅವಾಗೇ ಊಟ ಮಾಡೋದು ಅಂತೇಳಿ ಊಟ ಮಾಡಿರಲಿಲ್ಲ. ಹಾಗಾಗಿ ನಾನಿಲ್ಲಿ ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಎಲ್ರದ್ದು ಕೂಡ ಊಟ ಆಗಿತ್ತು. ಮತ್ತು ಫ್ರೆಂಡ್ಸ್, ಫೈನಲಿ ಇವತ್ತು ನಾನು ರೈಸ್ನ ತಿಂತಾಯಿದ್ದೀನಿ. ಅಂದರೆ 32 ಡೇಸ್ ಆದಮೇಲೆ 33 ಅಲ್ವಾ ಇವತ್ತಿಗೆ. ಹಾಗಾಗಿ ಇವತ್ತು ನಾನು ರೈಸ್ನ ತಿಂತಾಯಿದ್ದೀನಿ. ಅಂದರೆ ಚಿಂಟು ಬರ್ಡೇ ಸೆಲೆಬ್ರೇಷನ್ ಇರೋದ್ರಿಂದ ಏನೊಂದು ಬಿರಿಯಾನಿನ ಮಾಡಿದೆ, ಅದನ್ನೇ ಒಂದು ಬೌಲಷ್ಟು, ಅಂದರೆ ಪುಟ್ಟು ಬೌಲಷ್ಟು ಸ್ವಲ್ಪನೇ ಸ್ವಲ್ಪ ಬಿರಿಯಾನಿ ರೈಸ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಿಕನ್ ಪೀಸಸ್ಸು, ಇನ್ನೇನು ತೊಗೋತಾ ಇಲ್ಲ. ಸ್ವಲ್ಪ ಲೈಟಾಗಿ ಕೇಕ್ನು ಕೂಡ ತಿಂದಿದ್ದೀನಿ. ಅಂದರೆ ಮಗನ ಬರ್ಡೇ ತಿಂದೇ ಇರೋಕ್ಕಾಗತ್ತಾ ಅಂತೇಳಿ ಸ್ವಲ್ಪ ತಿಂದಿದ್ದೀನಿ ಇವತ್ತು. ನನಗೂ ಕೂಡ ಸ್ವಲ್ಪ ಬೇಜಾರಿದೆ, ಬಟ್ ಅದಕ್ಕಿಂತ ಖುಷಿನೂ ಕೂಡ ಇದೆ. ಪರವಾಗಿಲ್ಲ, ಏನಾಗಲ್ಲ, ನಾಳೆಯಿಂದ ಕರಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ಮತ್ತೆ ಯಾರೋ ವೈಟ್ ರೈಸ್ ತಿಂದೇ ಇಲ್ವಾ ಅಂತೆಲ್ಲ ಕಮೆಂಟ್ಸಲ್ಲಿ ಕೇಳ್ತಿದ್ರಿ. ಹೌದು, ನಿಜ, ನಾನು ವೈಟ್ ರೈಸ್ ತಿಂತಿರಲಿಲ್ಲ. ಮೊದಲಿನ ಒಂದು ವೆಯ್ಟ್ ಲಾಸ್ ಜರ್ನಿಲೂ ಕೂಡ ನಾನು 2.5 ತಿಂಗಳು, ಅಂದರೆ 2.5 ಮಂತು ಕೂಡ ನಾನೊಂದು ವೈಟ್ ರೈಸ್ನ ಬಿಟ್ಟಿದ್ದೆ. ಹಾಗಾಗಿ ಇಲ್ಲೂ ಕೂಡ ನನಗೆ ಅಷ್ಟೇನು ಕಷ್ಟ ಆಗ್ತಾಯಿಲ್ಲ. ಬಟ್ ಬರ್ಡೇ ಇರೋದ್ರಿಂದ ತೊಗೋತಾ ಇದ್ದೀನಿ. ಇನ್ನು ನನ್ನ 33 ವೆಯ್ಟ್ ಲಾಸ್ ಜರ್ನಿಯ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ಚಿಂಟು ಬರ್ಡೇ ಸೆಲೆಬ್ರೇಷನ್ ವೀಡಿಯೋನು ಕೂಡ ಅದ್ರ ಜೊತೆನೇ ಇದೆ. ಹಾಗಾಗಿ ಯಾರೆಲ್ಲ ಕೊನೆಯವರೆಗೂ ವೀಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಇನ್ನು ನಾಳಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.